ಶ್ರೀಮಠ ನಡೆದು ಬಂದ ದಾರಿ ಕೊಡುಗೆಯನ್ನು ಕೊಡುವುದು ಮುಖ್ಯ. ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ವಿದ್ಯಾದಾನವನ್ನು ಮಾಡುವುದು ಮುಖ್ಯ. ವಿಶ್ವದ ಭೂಮಿ ಇದೆ ಅನ್ನೋದನ್ನು ಕ್ಷಣಕಾಲದಲ್ಲಿ ತೀರ್ಮಾನವನ್ನು ಮಾಡಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಂಥ ಒಬ್ಬ ಪುಣ್ಯ ಪುರುಷರ ಪಾದಗಳನ್ನು ಸ್ಪರ್ಶಿಸ್ತಕ್ಕಂಥ ಕೆಲಸವನ್ನು ನಮ್ಮ ಜೀವನದಲ್ಲಿ ಮಾಡಿದ್ದೇವೆ. ನಾವೆಲ್ಲರೂ ಪುಣ್ಯವಂತರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ಅನೇಕ ವಿಚಾರಗಳನ್ನು ನಾನಿವತ್ತು ಮಾತಾಡಕ್ಕೆ ಹೋಗೋದಿಲ್ಲ. ಕೇವಲ 14ನೇ ತಾರೀಕು, ಈ ತಿಂಗಳ 14ನೇ ತಾರೀಕು ಪೂಜ್ಯ ಶ್ರೀಗಳವರು 21ನೇ ತಾರೀಕು ಜನವರಿಯಲ್ಲಿ ದೇಹ ತ್ಯಾಗವನ್ನು ಮಾಡ್ತಾರೆ. ಆದರೆ ಪೂಜ್ಯ ಶ್ರೀಗಳವರ ಚಿಂತನೆ, ಅವರ ದೂರದೃಷ್ಟಿ ನಮ್ಮೆಲ್ಲರ ಮೇಲೆ ಅಡಕವಾಗಿದೆ. ನನಗೆ 4-5 ದಿನಗಳಿಂದ ಜ್ವರ ಬಂದು ಹೊರಳಾಡ್ತೇಳಿದ್ದೆ. ಬರುವ ಸಂದರ್ಭದಲ್ಲೂ ಕೂಡ ಇರಲಿಲ್ಲ. ನಾನು ದಿಢೀರ್ನೆ ಜೈಲಿಗೆ ಹೋಗಬೇಕಾಗಿದೆ. ಆದರೆ ಶ್ರೀಗಳವರ ಕೃಪಾಶೀರ್ವಾದದಿಂದ, ಅವರ ಅನುಕರಣೀಯವಾದ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ಕಸ್ತೂರಿ ಮಾತ್ರೆಯನ್ನು ಮಾಡ್ತಾ ಇದ್ದಂಥ ಸೋಮಣ್ಣ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ಇದಕ್ಕೆ ಪರಮ ಪೂಜ್ಯ ಸಿದ್ದರಾಮಯ್ಯ ನಡೆದಾಡುವ ದೇವರ ಆಶೀರ್ವಾದ. ಯಾವ ರೀತಿ ಇದೆ ಇದನ್ನು ಯಾಕೆಯೂ ತಪ್ಪಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಬಂಧುಗಳೇ, 13ನೇ ತಾರೀಕು ರಾತ್ರಿ ನಾನು ಬೆಂಗಳೂರನ್ನು ಬಿಡ್ತೀನಿ. ಕೊಪ್ಪಳದಲ್ಲಿ ಭಾರತ ಸರ್ಕಾರದ ಕಾರ್ಯಕ್ರಮ ನಿಮಿತ್ತ ಅಲ್ಲಿ ಹೋದೆ. ಹೋಗ್ಬೇಕಾದ್ರೆ ಕೊಪ್ಪಳದ ಪರಮ ಪೂಜ್ಯ ಶ್ರೀಗಳವರು ನನಗೆ ದೂರವಾಣಿಯಲ್ಲಿ ಒಂದು ಸೂಚನೆಯನ್ನು ಕೊಡ್ತಾರೆ. ನೀವು ಬರಬೇಕಪ್ಪ, ನಮ್ಮ ಮಠಕ್ಕೆ ಬಂದು ಹೋಗು, ನಾಳೆ ಜಾತ್ರೆ ಇದೆ. ಅಲ್ಲಿ ಹೋದಾಗ ಬೆಳಿಗ್ಗೆ 9 ಗಂಟೆ 14ನೇ ತಾರೀಕು 9 ಗಂಟೆ 2 ನಿಮಿಷಕ್ಕೂ 5 ನಿಮಿಷಕ್ಕೂ ಹೋದೆ. 1.5 ಗಂಟೆಗಳ ಕಾಲ ಶ್ರೀಗಳವರು ನನ್ನನ್ನು ಸುತ್ತಾಡಿಸಿ, ನಾನು ಕೊನೆಗೆ ಕೇಳಿದ ಗುರುಗಳೇ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಲಕ್ಷಾಂತರ ಜನರಿಗೆ ಬೇಕಾಗಿರ್ತಕ್ಕಂಥ ಊಟೋಪಚಾರಗಳನ್ನು, ಪ್ರಸಾದವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡುವಾಗ ಅವ್ರು ಹೇಳಿದ ಒಂದೇ ಒಂದು ಮಾತು, ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಸಿದ್ಧಗಂಗೆಯ ನಡೆದಾಡುವ ದೇವರು 16 ಬಾರಿ ಬಂದಿದ್ದಾರೆ. ಅವರ ಪಾದಸ್ಪರ್ಶ ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಸೋಮಣ್ಣವರೇ, ನಿಮಗೆ ಪೂಜ್ಯ ಶ್ರೀಗಳವರು ಅನೇಕ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ.